ಸೋಲುತ್ತಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ 20ನೇ ಭಾಗ. ಬನ್ನಿ ಶುರು ಮಾಡೋಣ. ಅಜಿತ್ ಅವರು ಅಮೃತ ಮತ್ತು ಅನಯಾನನ್ನು ಕಾಲೇಜ್ ಬಳಿ ಬಿಟ್ಟು ಆಫೀಸ್ ಕಡೆ ಡ್ರೈವ್ ಮಾಡುತ್ತಾ ಹೋಗುತ್ತಾರೆ. ಕಾರಿನಿಂದ ಇಳಿದ ಅಮೃತ ಮತ್ತು ಅನಯ ಕಾಲೇಜ್ ಒಳಗೆ ಬರಲು ಅಲ್ಲಿಗೆ ಅಭಿನವ್ ಕೂಡ ಬಂದಿದ್ದ. ಈ ಒಂದು ತಿಂಗಳಿನಲ್ಲಿ ಅಭಿನವ್ ಮತ್ತು ಸೀಮಾ ಮತ್ತು ಅನಯ ಅಮೃತ ಕೂಡ ಸ್ವಲ್ಪ ಸ್ನೇಹಿತರಾಗಿದ್ದರು. ಅಭಿ ಸೀಮಾಳನ್ನು ಹೇಗೋ ಬ್ಲ್ಯಾಕ್ಮೇಲ್ ಮಾಡಿ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಲು ಒಪ್ಪಿಸಿದ್ದ. ಸೀಮಾಗೆ ಅಮೃತ ಮತ್ತು ಅನಯ ಇಷ್ಟ ಇಲ್ಲದಿದ್ದರೂ ಸಹ ಅಭಿಗೋಸ್ಕರ ಒಪ್ಪಿಕೊಂಡಿದ್ದಳು. ಅನಯ ಮತ್ತು ಅಮೃತನನ್ನು ತಡೆದ ಅಭಿ, ವಾಟ್ ಕಾಯ್ಸ್, 2 ಡೇಸಿಂದ ಯಾಕೆ ಕಾಲೇಜಿಗೆ ಬಂದಿಲ್ಲ ಎಂದು ಕೇಳುತ್ತಾನೆ. ಅದಕ್ಕೆ ಅಮೃತ, ಏನಿಲ್ಲ ಅಭಿ, ನಿನಗೆ ಗೊತ್ತಲ್ಲ ಅಭಿ, ಅನಯ ಆಫ್ಟರ್ನೂನ್ ಆಫೀಸ್ ನೋಡ್ಕೊಳ್ಳೋಕೆ ಹೋಗ್ತಾಳೆ ಅಂತ. ಆಫೀಸ್ನಲ್ಲಿ ಹೊಸ ಕಂಪನಿದು ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ಅಷ್ಟೇ. ಹಾಗಾಗಿ 2 ಡೇಸಿಂದ ಕಾಲೇಜಿಗೆ ಬರೋಕ್ಕೆ ಆಗಲಿಲ್ಲ ಎಂದು ಹೇಳುತ್ತಾಳೆ. ಅಭಿ ಅವರ ಮಾತನ್ನು ಕೇಳಿಸಿಕೊಂಡು, ಓ ಹೌದಾ, ಪರವಾಗಿಲ್ಲ ಬನ್ನಿ, ನಿಮ್ಮನ್ನು 2 ಡೇಸಿಂದ ತುಂಬ ಮಿಸ್ ಮಾಡಿಕೊಂಡೆ ಗೊತ್ತಾ ನಾನು ಎಂದು ಹೇಳಿ ಮೂವರು ಮಾತನಾಡುತ್ತಾ ಅವರವರ ಕ್ಲಾಸ್ ರೂಮ್ ಬಳಿ ಬರುತ್ತಾರೆ. ಅವನ ಕ್ಲಾಸ್ ರೂಮ್ ಬರುತ್ತಲೇ ರೂಮ್ ಒಳಗೆ, ಸರಿ ಅನು ಮತ್ತು ಅಮ್ಮು, ಲಂಚ್ ಅವರ್ಸ್ ಬ್ರೇಕ್ನಲ್ಲಿ ಕ್ಯಾಂಟೀನಲ್ಲಿ ಸಿಗೋಣ ಎಂದು ಹೇಳಿ ತನ್ನ ಕ್ಲಾಸ್ ರೂಮಿಗೆ ಹೋಗುತ್ತಾನೆ. ನಂತರ ಏನೂ ನೆನಪಾದಂತೆ ಅಮೃತ, ಅನಯ 1 ನಿಮಿಷ ನಿನ್ನ ಫೋನ್ ಕೊಡು ಎಂದು ಹೇಳಿ ಅವಳ ಫೋನನ್ನು ತೆಗೆದುಕೊಳ್ಳುತ್ತಾಳೆ. ಅನಯ, ನಾನು ನಿನಗೆ ಹೇಳೋದೇ ಮರೆತುಬಿಟ್ಟೆ, ಪಾಪ ಸಮಯ್ ನಿನ್ನೆ ಹೇಳೋಗಿದ್ರು ಬೆಳಗ್ಗೆ ಬಂದು ನಾನು ನಿಮ್ಮನ್ನು ಪಿಕ್ ಮಾಡ್ತೀನಿ ಅಂತ. ಅವರು ಹೇಳಿದ್ದನ್ನು ನಾನು ಮರ್ತೇ ಬಿಟ್ಟಿದ್ದೆ ಗೊತ್ತಾ ಎಂದು ಹೇಳಿ ಅನಯ ಫೋನ್ನಿಂದ ಸಮಯ್ಗೆ ಕಾಲ್ ಮಾಡುತ್ತಾಳೆ. ಇತ್ತ ಸಮಯ್ ಅನಯ ಮತ್ತು ಅಮೃತನನ್ನು ಪಿಕ್ ಮಾಡುವ ಸಲುವಾಗಿ ಕಾರ್ನಲ್ಲಿ ಕುಳಿತು ಅವರ ಮನೆಯ ಕಡೆ ಬರುತ್ತಿರುತ್ತಾನೆ. ಅದೇ ಸಮಯಕ್ಕೆ ಸಮಯ್ ಫೋನ್ ರಿಂಗ್ ಆಗಿತ್ತು. ಅವನು ತಕ್ಷಣ ಫೋನ್ ನೋಡಲು ಅನಯ ಕಾಲಿಂಗ್ ಎಂದು ತೋರಿಸುತ್ತಿತ್ತು. ಅರೆ, ಅನಯ ಅವರು ನನಗೆ ಫೋನ್ ಮಾಡ್ತಿದ್ದಾರಲ್ಲ, ಇವಾಗ ಅವರ ಆರೋಗ್ಯ ಹೇಗಿದೆಯೋ ಏನೋ ಎಂದು ಯೋಚಿಸುತ್ತಾ ಫೋನ್ ತೆಗೆದುಕೊಂಡು ರಿಸೀವ್ ಮಾಡುತ್ತಾನೆ. ಹಲೋ ಅನಯ ಅವರೇ ಎಂದು ಹೇಳಲು ಆ ಕಡೆಯಿಂದ ಅಮೃತ, ನಾನು ಅನಯ ಅಲ್ಲ ಸಮಯ್ ಅವರೇ, ನಾನು ಅಮೃತ ಎಂದು ಹೇಳುತ್ತಾಳೆ. ಅವಳ ಮಾತು ಕೇಳಿದ ಸಮಯ್, ಓ ಅಮೃತ ಅವರೇ, ಹೇಳಿ ಏನು ಎಂದು ಕೇಳುತ್ತಾನೆ. ಅದು ಸಮಯ್ ಅವರೇ, ಐ ಆಮ್ ರಿಯಲಿ ಸಾರಿ, ನಾನು ನಿಮಗೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ನಾವು ಆಲ್ರೆಡಿ ಕಾಲೇಜಿಗೆ ಬಂದಿದ್ದೀವಿ, ನಮ್ಮ ಡ್ಯಾಡ್ ನಮ್ಮನ್ನು ಡ್ರಾಪ್ ಮಾಡಿದರು, ನೀವು ಡೈರೆಕ್ಟಾಗಿ ಆಫೀಸ್ಗೆ ಬಂದುಬಿಡಿ ಆಯಿತಾ ಎಂದು ಹೇಳುತ್ತಾಳೆ. ಅದಕ್ಕೆ ಸಮಯ್, ಓ ಹೌದಾ, ನಾನು ಈಗಿನ್ನೂ ನಿಮ್ಮ ಮನೆ ಹತ್ರ ನಿಮ್ಮನ್ನು ಪಿಕ್ ಮಾಡುವ ಸಲುವಾಗಿ ಬರುತ್ತಿದ್ದೆ, ಪರವಾಗಿಲ್ಲ ಬಿಡಿ, ನಾನು ಆಫೀಸ್ಗೆ ಹೋಗುತ್ತೇನೆ, ಮಧ್ಯಾಹ್ನ ನೀವು ಆಫೀಸ್ಗೆ ಬನ್ನಿ, ಆವಾಗ ನಿಮ್ಮ ಕಾರನ್ನು ನಿಮಗೆ ತಲುಪಿಸುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಸಮಯ್ ಕಾರ್ ಡ್ರೈವ್ ಮಾಡುತ್ತಾ ಆಫೀಸ್ ಬಳಿ ಬರುತ್ತಾನೆ. ಅದೇ ಸಮಯಕ್ಕೆ ಮತ್ತೆ ಸಮಯ್ ಫೋನ್ ರಿಂಗ್ ಆಗಿತ್ತು. ಫೋನ್ ನೋಡಲು ಅಜಿತ್ ನಂಬರನ್ನು ಅವನು ಆಲ್ರೆಡಿ ಸೇವ್ ಮಾಡಿಕೊಂಡಿದ್ದ ಕಾರಣ ಅಜಿತ್ ಸರ್ ಎಂದು ಕಾಲರ್ ಐಡಿಯಲ್ಲಿ ತೋರಿಸುತ್ತಿತ್ತು. ಫೋನ್ ರಿಸೀವ್ ಮಾಡುತ್ತಲೇ ಅಜಿತ್ ಅವರು, ಸಮಯ್, ನಿನ್ನೆ ನೀವು ಮೀಟಿಂಗ್ ಬಂದಿದ್ರಲ್ಲ, ಅದೇ ಹೋಟೆಲಿಗೆ ಬೇಗ ಬಂದುಬಿಡಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾರೆ. ಸಮಯ್ಗೆ ಏನೊಂದು ಮಾತನಾಡಲು ಅಜಿತ್ ಅವರು ಬಿಡಲೇ ಇಲ್ಲ. ಆದ ಕಾರಣ ಸಮಯ್ ವಿಧಿ ಇಲ್ಲದೆ ಮತ್ತೆ ಕಾರ್ ತೆಗೆದುಕೊಂಡು ಹೋಟೆಲ್ ಬಳಿ ಬರುತ್ತಾನೆ. ಬಂದು ಅಜಿತ್ ಅವರಿಗೆ ಫೋನ್ ಮಾಡುತ್ತಾನೆ. ಅಜಿತ್ ಆಗ ತಾನೇ ಅವರು ಸಹ ಹೋಟೆಲ್ ಬಳಿ ಬಂದು ಪಾರ್ಕಿಂಗ್ ಏರಿಯಾದಲ್ಲಿ ಕಾರ್ ಪಾರ್ಕ್ ಮಾಡಿ ಹೋಟೆಲ್ ಬಳಿ ಬರುತ್ತಾರೆ. ಸಮಯ್ ಕಾಲ್ ನೋಡಿ ಅವರು ಹೋಟೆಲ್ ಬಳಿ ಬಂದು ಫೋನ್ ರಿಸೀವ್ ಮಾಡಿ, ಅಲೋ ಸಮಯ್, ನಾನು ಕೂಡ ಹೋಟೆಲ್ ಬಳಿಯೇ ಇದ್ದೀನಿ, ನೀನು ಎಲ್ಲಿದ್ದೀಯಾ ಎಂದು ಕೇಳುತ್ತಾರೆ. ಅದಕ್ಕೆ ಸಮಯ್, ನಾನು ಹೋಟೆಲ್ ಬಳಿಯೇ ಇದ್ದೇನೆ ಸರ್, ನೀವು ಎಲ್ಲಿದ್ದೀರಾ ಎಂದು ಕೇಳಲು ಅಜಿತ್ ಅವರು, ನಾನು ಹೋಟೆಲ್ ಎಂಟ್ರೆನ್ಸ್ನಲ್ಲಿ ಇದ್ದೇನೆ ಎಂದು ಹೇಳಿ ಫೋನ್ ಮತ್ತೆ ಕಟ್ ಮಾಡುತ್ತಾರೆ. ಅವರು ಫೋನ್ ಕಟ್ ಮಾಡುತ್ತಲೇ ಅವನು ಸಹ ಅಲ್ಲಿಯೇ ಹತ್ತಿರದಲ್ಲಿ ಇದ್ದ ಕಾರಣ ಅಜಿತ್ ಬಳಿ ಬರುತ್ತಾನೆ. ಸಮಯನ್ನು ನೋಡಿದ ಅಜಿತ್, ಹಾಯ್ ಸಮಯ್, ನಾನು ಅಜಿತ್, ನಿಂಗೆ ಆಲ್ರೆಡಿ ಗೊತ್ತಿರಬೇಕಲ್ಲ, ಅನಯನ ಅಂಕಲ್ ಎಂದು ಅವರನ್ನು ಅವರು ಮತ್ತೆ ಪರಿಚಯ ಮಾಡಿಕೊಳ್ಳುತ್ತಾರೆ. ಸಮಯ್, ಹ್ಞೂ ಸರ್, ನನಗೆ ಗೊತ್ತು, ಹೇಳಿ, ನೀವು ಅವತ್ತು ಅನಯ ಮೇಡಮ್ ಇಂಟ್ರಡ್ಯೂಸ್ ಮಾಡುವ ಸಲುವಾಗಿ ಬಂದಿದ್ರಲ್ಲ, ಅಲ್ಲಿ ನಿಮ್ಮ ಪರಿಚಯ ಕೂಡ ಮಾಡಿಕೊಂಡಿದ್ದೀನಿ ಎಂದು ಹೇಳುತ್ತಾನೆ. ಅವನ ಮಾತನ್ನು ಕೇಳಿದ ಅಜಿತ್, ಗುಡ್, ನಿಮ್ಮ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಅದಕ್ಕೆ ಸಮಯ್, ಥ್ಯಾಂಕ್ಸ್ ಸರ್,
ಸರ್, ನೀವು ನನಗೆ ಇಲ್ಲಿ ಬರಲು ಯಾಕೆ ಹೇಳಿದ್ದು ಎಂದು ಕೇಳುತ್ತಾನೆ. ಅಜಿತ್ ಅವರು, ಸಮಯ್, ನಿನ್ನೆ ನೀವು ಯಾವ ಕಂಪನಿಯೊಂದಿಗೆ ಮೀಟಿಂಗ್ ಮಾಡಲು ಇಲ್ಲಿಗೆ ಬಂದಿದ್ದೀರಿ? ಯಾವ ರೂಮ್ ಎಂದು ನನಗೆ ತೋರಿಸಿ ಬನ್ನಿ ಎಂದು ಹೇಳಿ ಹೋಟೆಲ್ ಒಳಗೆ ಕರೆದುಕೊಂಡು ಹೋಗುತ್ತಾರೆ. ಸಮಯ್ ಸಹ ಅಜಿತ್ ಮಾತಿಗೆ ಮರುಪ್ರಶ್ನೆ ಮಾಡದೆ ಅವರನ್ನು ಹೋಟೆಲ್ ರೂಮ್ ತೋರಿಸುವ ಸಲುವಾಗಿ ಎಲಿವೇಟರ್ ಒಳಗೆ ಹೋಗುತ್ತಾರೆ ಇಬ್ಬರು. ಇತ್ತ SS ಕಂಪನಿ CEO ಆಫೀಸ್. ಸುಗಮ್ ತನ್ನ ತಲೆಯ ಸುತ್ತ ಬ್ಯಾಂಡೇಜನ್ನು ಸುತ್ತಿಕೊಂಡು ತನ್ನ ಆಫೀಸ್ ಒಳಗೆ ಹೋಗುತ್ತಾನೆ. ಆಫೀಸ್ ಒಳಗೆ ಬಂದ ಅವನು ಕಾಲ್ ಮಾಡುತ್ತಾ, ಹಲೋ ರಮೇಶ್, ಎಲ್ಲಿದ್ದೀಯಾ? ಬೇಗ ನನ್ನ ಕ್ಯಾಬಿನ್ ಒಳಗೆ ಬಾ ಎಂದು ಹೇಳಿ ಫೋನ್ ಕಟ್ ಮಾಡಿ ಸಿಟ್ಟಿನಿಂದ ತನ್ನ ಕ್ಯಾಬಿನ್ ಒಳಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡುತ್ತಾ, ಸಮಯ್, ನಿನ್ನನ್ನಂತೂ ಬಿಡಲ್ಲ ನಾನು. ನೀನೊಬ್ಬ ಬ್ಲಡಿ ಮಿಡಲ್ ಕ್ಲಾಸ್ ಹುಡುಗ, ನನ್ನಂಥ ಒಂದು ಕಂಪನಿ CEO ಮೇಲೆ ಕೈ ಮಾಡ್ತೀಯಾ? ಜಸ್ಟ್ ಡಿಪಾರ್ಟ್ಮೆಂಟ್ ಹೆಡ್ ಅಷ್ಟೇ ನೀನು. ನಿನ್ನಂಥವನು ನನ್ನಂಥವನ್ನ ಹೇಗೆ ಮುಟ್ಟಿದೆ? ನಿನ್ನನ್ನಂತೂ ಇನ್ನು ಮುಂದೆ ನೆಮ್ಮದಿಯಿಂದ ಇರಲು ಬಿಡಲ್ಲ ನಾನು ಎಂದು ಹೇಳಿಕೊಂಡು ಓಡಾಡುತ್ತಿರಲು ಅದೇ ಸಮಯಕ್ಕೆ ಅವರ ಕ್ಯಾಬಿನ್ ಡೋರ್ ನಾಕ್ ಆಗಿತ್ತು. ಮೇ ಐ ಕಮಿಂಗ್ ಸರ್ ಎಂದು ಅವರ PA ರಮೇಶ್ ಒಳಗೆ ಬರುತ್ತಾನೆ. ಅವನನ್ನು ನೋಡಿದ್ದ ಸುಗಮ್ ಸಿಟ್ಟು ಇನ್ನೂ ಹೆಚ್ಚಾಗಿತ್ತು. ಯು ಬ್ಲಡಿ ಇಡಿಯಟ್, ಫೋನ್ ಮಾಡಿ 20 ಮಿನಿಟ್ಸ್ ಆಯಿತು, ಇವಾಗ ಕ್ಯಾಬಿನ್ಗೆ ಬರ್ತಾ ಇದ್ದೀಯಾ? ಫೋನ್ ಮಾಡ್ತಾ ಇದ್ದಂಗೆ ಬರೋದಕ್ಕೆ ಏನು ರೋಗ ನಿನಗೆ ಎಂದು ರಮೇಶ್ಗೆ ಬೈಯುತ್ತಾನೆ ಸುಗಮ್ ಬೈದಿದ್ದನ್ನು ಕೇಳಿಸಿಕೊಂಡ ರಮೇಶ್ ಏನೊಂದು ಉತ್ತರ ಕೊಡದೆ, ಐ ಆಮ್ ರಿಯಲಿ ಸಾರಿ ಸರ್, ಸ್ವಲ್ಪ ಕೆಲಸ ಇತ್ತು, ಆಚೆ ಇದ್ದೆ, ಹಾಗಾಗಿ ಬರುವುದು ಸ್ವಲ್ಪ ತಡವಾಯಿತು, ನನ್ನನ್ನು ಕ್ಷಮಿಸಿ ಎಂದು ಹೇಳಿ ಕತ್ತು ಬಗ್ಗಿಸಿ ನಿಲ್ಲುತ್ತಾನೆ. ಅವನು ಹಾಗೆ ಕತ್ತು ಬಗ್ಗಿಸಿ ನಿಂತಿದ್ದು ನೋಡಿ ಸುಗಮ್ಗೆ ಸ್ವಲ್ಪ ನೆಮ್ಮದಿಯಾಗಿತ್ತು. ಸರಿ ಪರವಾಗಿಲ್ಲ, ಇನ್ನೊಮ್ಮೆ ಹೀಗೆ ಮಾಡಬೇಡ ಆಯ್ತಾ? ಹೆಸರು ಸುಗಮ್ ಅಂತ, ಅನಯ ಇಂಡಸ್ಟ್ರೀಸ್ನಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡುತ್ತಾನೆ. ಇವನ ಫುಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ತೆಗೆದು 2 ಡೇಸಲ್ಲಿ ನನಗೆ ಕೊಡಬೇಕು ನೀನು ಎಂದು ಹೇಳುತ್ತಾನೆ. ಮತ್ತೆ ಅವನು ಎಲ್ಲಿಗೆ ಹೋಗ್ತಾನೆ, ಯಾರೊಂದಿಗೆ ಮಾತಾಡ್ತಾನೆ, ಏನೇನು ಮಾಡ್ತಾನೆ ದಿನಪೂರ್ತಿ, ಆ ಡೀಟೇಲ್ಸ್ ಕೂಡ ನನಗೆ ಬೇಕು ಎಂದು ಹೇಳಲು ರಮೇಶ್ ಆಯಿತು ಸರ್ ಎಂದು ಹೇಳಿ ಕ್ಯಾಬಿನ್ನಿಂದ ಆಚೆ ಬರುತ್ತಾರೆ. ಈ ತಲೆಕೆಟ್ಟ ಮಗನ ಕೈಲಿ ಪಾಪ ಇವನ್ ಯಾರು ಸಿಕ್ಕಾಕೊಂಡೋ ಏನೋ, ಅದಿನ್ನೇನು ಮಾಡ್ತಾನೋ ಏನೋ ಈ ಸುಗಮ್ ಆ ಸಮಯ ಜೊತೆಗೆ. ನನಗೆ ಯಾಕೆ ಬೇಕು ಇವ್ರ ವಿಷಯ, ಆಮೇಲೆ ನನ್ನ ಕೆಲಸನೂ ಕಿತ್ಕೊಂಡ್ಬಿಡ್ತಾನೆ ಅಷ್ಟೇ ಈ ತಲೆಕೆಟ್ಟ ನನ್ನ ಮಗ ಎಂದು ಸುಗಮನ್ನು ಬೈದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಸುಗಮ್, ಏನಾದರೂ ಹೇಳು ಅನಯ ಮಾತ್ರ ತುಂಬ ಬ್ಯೂಟಿಫುಲ್. ನಿನ್ನೆ ಸಮಯ ಬರಲಿಲ್ಲ ಅಂದರೆ ಅನಯನ ನನ್ನವಳನ್ನಾಗಿ ಮಾಡ್ಕೊತಿದ್ದೆ. ಇರಲಿ, ಇನ್ನೂ ಟೈಮ್ ಇದೆ. ಅನಯ, ನೀನು ಎಲ್ಲಿಗೆ ಹೋಗ್ತೀಯಾ ನೀನು ಯಾವತ್ತಿದ್ರೂ ನನ್ನವಳೆ ಎಂದು ಹೇಳಿಕೊಂಡು ಹುಚ್ಚನಂತೆ ನಗುತ್ತಿರುತ್ತಾನೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಕರಣ್ ರೆಸಾರ್ಟ್ನಿಂದ ಕಾರ್ ಡ್ರೈವ್ ಮಾಡಿಕೊಂಡು ಸೌಮ್ಯ ಬೊಟಿಕ್ ಕೆಲಸ ಮಾಡುತ್ತಿರುವ ಕಡೆ ಬರುತ್ತಾನೆ. ಬಂದು ಕಾರ್ನಿಂದ ಹಿಡಿದು ನೋಡಲು ಸೌಮ್ಯ ಅಲ್ಲಿ ವರ್ಕರ್ಸ್ ಜೊತೆ ಹೀಗೆ ಚೇಂಜಸ್ ಮಾಡಿ, ಇಲ್ಲಿ ಸ್ವಲ್ಪ ಬೇಡ, ಹಿಂಗೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಎಂದು ಸರಿ ಮಾಡಿಸುತ್ತಿರುತ್ತಾಳೆ. ಅಲ್ಲಿಗೆ ಬಂದ ಕರಣ್, ಹಾಯ್ ಸೌಮ್ಯ ಬೇಬಿ, ಏನು ಆರ್ಡರ್ ಕೊಟ್ಟು ಭಾರಿ ಚೇಂಜಸ್ ಎಲ್ಲ ಮಾಡಿಸ್ತಾ ಇದ್ದಾರೆ ಮೇಡಮ್ ಅವರು ಎಂದು ಸೌಮ್ಯಗೆ ಕೇಳುತ್ತಾನೆ. ಕರಣ್ ಮಾತು ಕೇಳಿದ ಸೌಮ್ಯ, ಮತ್ತೆ ನನ್ನಿಷ್ಟದಾಗೆ ಬೊಟಿಕ್ ರೆಡಿಯಾಗುವುದು ಬೇಡವಾ ಎಂದು ಹೇಳಿ ಕರಣ್ ಬಳಿ ಬರುತ್ತಾಳೆ. ಕರಣ್ ಬಳಿ ಬರಲು ಸೌಮ್ಯಗೆ ಅವನ ಬಳಿ ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಬಂದಿತ್ತು. ಸ್ಮೆಲ್ ಬಂದಿದ್ದೆ ಸೌಮ್ಯ ಗಂಭೀರ ಮುಖ ಮಾಡಿ, ಕರಣ್, ನೀನು ಎಲ್ಲಿಗೆ ಹೋಗಿದ್ದೆ, ಎಲ್ಲಿಂದ ಬರ್ತಾ ಇದ್ದೀಯಾ ಎಂದು ಕೇಳುತ್ತಾಳೆ. ಅವನ ಮಾತು ಕೇಳಿದ್ದೆ ಕರಣ್, ಅದು ಬೇಬಿ ನಿನಗೆ ಹೇಳಿಯೇ ತಾನೇ ಹೋಗಿದ್ದು, ನಾನು ರೆಸಾರ್ಟ್ಗೆ ಹೋಗಿದ್ದೆ, ಏನೋ ಎಮರ್ಜೆನ್ಸಿ ಇತ್ತು ಅಂತ ಕಾಲ್ ಬಂದಿತ್ತು ಎಂದು ಹೇಳುತ್ತಾನೆ. ಆದರೆ ಅವನ ಮಾತು ನಿಜ ಎಂದು ಸೌಮ್ಯಗೆ ಅನಿಸಲಿಲ್ಲ. ಕಾರಣ, ಅವನ ಬಳಿ ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಬರುತ್ತಿತ್ತು. ಜೊತೆಗೆ ಅವನು ಹೋಗುವಾಗ ಅವನ ಬಟ್ಟೆ ನೀಟ್ ಆ್ಯಂಡ್ ಕ್ಲೀನ್ ಇತ್ತು. ಆದರೆ ಇವಾಗ ಅಸ್ತವ್ಯಸ್ತವಾಗಿದೆ ಎಂದು ಅವನನ್ನು ಗಮನಿಸಿದ ಸೌಮ್ಯಗೆ ಅವನ ಮೇಲೆ ಅನುಮಾನ ಶುರುವಾಗಿತ್ತು. ಆದರೆ ಕರಣ್ ಮಾತ್ರ ಅವನು ಸರಿಯಾಗಿ ನೋಡಿಕೊಳ್ಳದೆ ಅಂಕಿತಾ ಜೊತೆ ಎಂಜಾಯ್ ಮಾಡಿದ ಖುಷಿಯಲ್ಲಿ ಅಲ್ಲಿಂದ ನೇರವಾಗಿ ಮನೆಗೆ ಹೋಗದೆ ಸೌಮ್ಯನನ್ನು ಇಂಪ್ರೆಸ್ ಮಾಡುವ ಸಲುವಾಗಿ ಸೌಮ್ಯ ಬಳಿ ಬಂದಿರುತ್ತಾನೆ. ಅವನ ಈ ಬೇಜವಾಬ್ದಾರಿ ಅವನಿಗೆ ಮುಂದೆ ಕುತ್ತು ತರುವುದರಲ್ಲಿತ್ತು. ಕತೆ ಮುಂದುವರಿಯುವುದು.
ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಸ್ಟೋರಿ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಎಂದು.